ನಿಗೂಢವಾಗಿ ಅಸುನೀಗಿದ ಶಿರೂರು ಲಕ್ಷ್ಮೀವರ ತೀರ್ಥಶ್ರೀ ಶ್ರೀಗಳ ಮೈತುಂಬ ವಿವಾದಗಳೇ ತುಂಬಿಕೊಂಡಿದ್ದು ಯಾಕೆ? ಅಸಲಿಗೆ ಶ್ರೀಗಳು ಸನ್ಯಾಸತ್ವವನ್ನೇ ಮಾಡ್ತಿರ್ಲಿಲ್ವ ಪಾಲನೆ? ಪಟ್ಟದ ದೇವರ ಸುತ್ತಲೇ ಅಡಗಿದೆಯಾ ಶ್ರೀಗಳ ಸಾವಿನ ರಹಸ್ಯ? ಇದೇ ಹೊತ್ತಿನ ವಿಶೇಷ ಶಿರೂರು ಶ್ರೀ ಸಾವಿನ ಸೀಕ್ರೆಟ್ಸ್. ಸನ್ಯಾಸಿಯಾಗಿದ್ರೂ ಕಟ್ಟುಪಾಡುಗಳಿಗೆ ಸಿಕ್ಕಿ ಬೀಳದೆ, ಸ್ವಾಮೀಜಿಯಾಗಿದ್ರೂ ಸಮಾಜದ ನಡುವೆಯೇ ಇದ್ದುಕೊಂಡು ಚಟುವಟಿಕೆಯಿಂದಿದ್ದಂತಹ ಶಿರೂರು ಮಠದ ಸ್ವಾಮೀಜಿ ಲಕ್ಷ್ಮೀವರ ತೀರ್ಥ ಸ್ವಾಮೀಜಿಗಳು 19ರ ಗುರುವಾರ ಮುಂಜಾನೆ 8:30ಕ್ಕೆ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ಬೇರೆಲ್ಲ ಸ್ವಾಮಿಗಳಿಗಿಂತಲೂ ವಿಭಿನ್ನವಾಗಿ ಬದುಕಿದ್ದ ಲಕ್ಷ್ಮೀವರ ತೀರ್ಥ ಸ್ವಾಮೀಜಿಗಳ ಬದುಕು ಅಚ್ಚರಿ ಹುಟ್ಟಿಸುವಂಥದ್ದು. ಇದೀಗ ಅವರ ಸಾವು ಕೂಡ ಹತ್ತಾರು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಹಾಗಾದ್ರೆ ಲಕ್ಷ್ಮೀವರ ತೀರ್ಥ ಸ್ವಾಮೀಜಿಗಳ ಸುತ್ತ ಹುಟ್ಟುಕೊಂಡಂತ ವಿವಾದಗಳೇನು? ಇಲ್ಲಿದೆ ಒಂದು ಸ್ಪೆಷಲ್ ರಿಪೋರ್ಟ್. ಶಿರೂರು ಶ್ರೀ ಲಕ್ಷ್ಮೀವರ ತೀರ್ಥ ಸ್ವಾಮೀಜಿ ವಿಧಿವಶ. ತಾರೀಖು ಗುರುವಾರ ಬೆಳಿಗ್ಗೆ ಉಡುಪಿಯ ಅಷ್ಟಮಠಗಳಲ್ಲಿ ಒಂದಾದ ಶಿರೂರು ಮಠದ ಶ್ರೀಗಳಾದ ಲಕ್ಷ್ಮೀವರ ತೀರ್ಥ ಸ್ವಾಮೀಜಿಗಳು ಕೊನೆಯುಸಿರೆಳೆದಿದ್ದಾರೆ. ವಿಪರೀತ ಉದರಬೇನೆ ಮತ್ತು ರಕ್ತವಾಂತಿಯಿಂದ ಬಳಲಿದ್ದ ಶ್ರೀಗಳನ್ನ ತಡರಾತ್ರಿ ಮಣಿಪಾಲ ಕೆಎಂಸಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಕೊನೆಗೆ ತೀವ್ರ ಉಸಿರಾಟದ ತೊಂದರೆಯಿಂದ ಬಳಲಿದ ಶ್ರೀಗಳು ಕೊನೆಯುಸಿರೆಳೆದಿದ್ದಾರೆ. ಶ್ರೀ ಲಕ್ಷ್ಮೀವರ ತೀರ್ಥ ಸ್ವಾಮೀಜಿ ಅವರನ್ನು 18ನೇ ತಾರೀಕು ಬೆಳಿಗ್ಗೆ 1 ಗಂಟೆಗೆ 5 ನಿಮಿಷಕ್ಕೆ ನಮ್ಮ ಆಸ್ಪತ್ರೆಯ ತೀವ್ರ ನಿಗಾ ವಿಭಾಗಕ್ಕೆ ತಗೊಂಡು ಬಂದಿದ್ರು. ಉಡುಪಿಯ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಅವರು ಮೊದಲು ದಾಖಲಾಗಿದ್ರು. ಅಲ್ಲಿಂದ ನಮ್ಮ ಆಸ್ಪತ್ರೆಯ ತೀವ್ರ ನಿಗಾ ವಿಭಾಗಕ್ಕೆ ತಗೊಂಡು ಬಂದಿದ್ರು. ಅವ್ರು ಬರಬೇಕಾದ್ರೆ ಅವರ ಕಂಡೀಷನ್ ಬಹಳ ಸೀರಿಯಸ್ ಇತ್ತು. ಕ್ರಿಟಿಕಲಿ ಇಲ್, ಗಂಭೀರವಾಗಿತ್ತು. ಬ್ರೆತ್ಲೆಸ್, ಅವರಿಗೆ ಶ್ವಾಸ ತೆಗಿಲಿಕ್ಕೆ ತೊಂದರೆ ಆಗ್ತಿತ್ತು. ಹಾಗೆ ಅವರ ಬ್ಲಡ್ ಪ್ರೆಷರ್ ತುಂಬಾ ಕಡಿಮೆ ಆಗಿತ್ತು. ಹಾಗೆ ಮತ್ತೆ ನೋಡುವಾಗ ಅವರಿಗೆ ಮ್ಯಾಸಿವ್ ಗ್ಯಾಸ್ಟ್ರೋ ಇಂಟೆಸ್ಟಿನಲ್ ಬ್ಲೀಡ್, ಅಂದರೆ ದೇಹದ ಒಳಗೆ ಇಂಟರ್ನಲ್ ರಕ್ತಸ್ರಾವ ಆಗಿತ್ತು. ಆದರೆ ನಮ್ಮ ಎಲ್ಲ ಪ್ರಯತ್ನದ ನಂತರವೂ ಕೂಡ ಅವರ ಕಂಡೀಷನ್ ಇಂಪ್ರೂವ್ ಆಗಲಿಲ್ಲ. ಮತ್ತೆ ತೀವ್ರ ಸ್ಥಿತಿಗೆ ಹೋದ್ರು. ಅವರು ಕೊನೆಗೆ ಎಲ್ಲ ದೇಹದ ಅಂಗಗಳು ವೈಫಲ್ಯ ಆಗಿ ಹಾಗೂ ತೀವ್ರ ರಕ್ತಸ್ರಾವದಿಂದ ಅವರು ಕೊನೆಯುಸಿರೆಳೆದರು. ಸಾವಿನ ಹಿಂದೆ ವಿವಾದಗಳ ಬೃಹತ್ ಹುತ್ತ. ಶ್ರೀಗಳ ಸಾವು ಭಕ್ತರನ್ನ ಏಕಕಾಲಕ್ಕೆ ನೋವು ಮತ್ತು ಗೊಂದಲಗಳಿಗೆ ದೂಡಿದೆ. ಶ್ರೀಗಳ ಸುತ್ತ ಹುಟ್ಟಿಕೊಂಡಿದ್ದ ವಿವಾದ, ಅವರು ಕಟ್ಟಿಕೊಂಡಿದ್ದ ವಿರೋಧವೇ ಅವರ ಸಾವಿಗೆ ಕಾರಣ ಇರಬಹುದು ಅನ್ನೋ ಅನುಮಾನ ಇದೀಗ ಎದುರಾಗಿದೆ. ಸಾವಿನ ನಂತರ ಒಂದೊಂದಾಗಿ ಬೆಳಕಿಗೆ ಬರ್ತಾ ಇರೋ ಬೆಳವಣಿಗೆಗಳು ಶ್ರೀಗಳ ಸಾವು ಸಹಜವಲ್ಲ ಅನ್ನೋದನ್ನ ಎತ್ತಿ ಹಿಡಿತಾ ಇವೆ. ಪೋಸ್ಟ್ ಮಾರ್ಟಂ ರಿಪೋರ್ಟ್ ಕೂಡ ದೇಹದಲ್ಲಿ ವಿಷಕಾರಿ ಅಂಶ ಪತ್ತೆಯಾಗಿರೋದನ್ನ ಎತ್ತಿ ಹಿಡಿದಿದೆ. ಪಟ್ಟದ ದೇವರ ಕನವರಿಕೆಯಲ್ಲೇ ಕೊನೆಯುಸಿರೆಳೆದ್ರ ಶಿರೂರು ಶ್ರೀಗಳು. ಏನಿದು ಪಟ್ಟದ ದೇವರ ವಿವಾದ?
ಶಿರೂರು ಶ್ರೀ ಲಕ್ಷ್ಮೀವರ ತೀರ್ಥರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನಡೆಸ್ತಾ ಇದ್ದ ವೇಳೆ ಶ್ರೀಗಳು ಪಟ್ಟದ ದೇವರ ಕನವರಿಕೆ ಮಾಡ್ತಾ ಇದ್ರಂತೆ. ಅಸಲಿಗೆ ಪಟ್ಟದ ದೇವರ ವಿವಾದದ ಬೆನ್ನತ್ತಿ ಹೊರಟ್ರೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳು ಬೆಳಕಿಗೆ ಬರುತ್ತೆ. ಅಷ್ಟಮಠದ ಯತಿಗಳು ಪ್ರತ್ಯೇಕವಾಗಿ ಪಟ್ಟದ ದೇವರನ್ನ ಪೂಜಿಸೋದು ಹಿಂದಿನಿಂದಲೂ ನಡೆದುಕೊಂಡು ಬಂದಿರೋ ಸಂಪ್ರದಾಯದಂತೆ ಶಿರೂರು ಮಠಕ್ಕೆ ಶ್ರೀ ಅನ್ನವಿಠಲ ಪಟ್ಟದ ದೇವರು ಲಕ್ಷ್ಮೀವರ ತೀರ್ಥರಿಗೆ ಇತ್ತೀಚೆಗೆ ಅನಾರೋಗ್ಯ ಕಾಣಿಸಿಕೊಂಡಾಗ ಪಟ್ಟದ ದೇವರಿಗೆ ಪೂಜೆ ಸಲ್ಲಿಸಲಾಗದು ಅನ್ನೋ ಕಾರಣಕ್ಕೆ ಪಟ್ಟದ ದೇವರನ್ನ ಉಡುಪಿಯ ಕೃಷ್ಣ ಮಠಕ್ಕೆ ಒಪ್ಪಿಸಲಾಗಿತ್ತು. ಲಕ್ಷ್ಮೀವರ ತೀರ್ಥ ಸ್ವಾಮೀಜಿಗಳು ಅನಾರೋಗ್ಯದಿಂದ ಚೇತರಿಸಿಕೊಂಡ ಬಳಿಕ ತಮ್ಮ ಪಟ್ಟದ ದೇವರನ್ನ ಮರಳಿ ಪಡೆಯಲು ಹೋದಾಗ ಮಠದ ಸಂಪ್ರದಾಯಗಳಿಗೆ ಬದ್ಧವಾಗಿ ಶ್ರೀಗಳು ನಡೆದುಕೊಳ್ತಾ ಇಲ್ಲ. ಶಿಷ್ಯ ಸ್ವೀಕಾರ ಮಾಡದ ಹೊರತು ಪಟ್ಟದ ದೇವರನ್ನ ಕೊಡಲಾಗೋದಿಲ್ಲ ಅಂತ ಮಠಾಧೀಶರು ಹೇಳಿದ್ರಂತೆ. ಇನ್ನು ಕೃಷ್ಣ ಮಠದಲ್ಲಿ ಪೂಜೆಗೆ ಇಟ್ಟಿರೋ ತಮ್ಮ ಪಟ್ಟದ ದೇವರನ್ನ ವಾಪಸ್ ಕೊಡ್ತಾ ಇಲ್ಲ ಅಂತ ಲಕ್ಷ್ಮೀವರ ತೀರ್ಥ ಸ್ವಾಮೀಜಿಗಳು ಉಡುಪಿಯ ನ್ಯಾಯಾಲಯಕ್ಕೆ ಕೇವಿಯಟ್ ಅರ್ಜಿಯನ್ನು ಸಲ್ಲಿಸಿದ್ರು. ಮಠಾಧೀಶರ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕೋಕು ರೆಡಿ ಅಂದಿದ್ರ ಶ್ರೀಗಳು. ಶ್ರೀ ಅನ್ನವಿಠಲ ಪಟ್ಟದ ದೇವರ ಮೇಲೆ ಹೆಚ್ಚಿನ ನಂಬಿಕೆ ಪ್ರೀತಿಯನ್ನ ಇಟ್ಟುಕೊಂಡಿದ್ದ ಲಕ್ಷ್ಮೀವರ ತೀರ್ಥ ಸ್ವಾಮೀಜಿಗಳು ತನ್ನ ಹಕ್ಕು ಪಡೆದುಕೊಳ್ಳೋದಕ್ಕೆ ಮಠಾಧೀಶರ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕೋದಕ್ಕೆ ತಯಾರಿದ್ದೇನೆ ಅಂತ ಹೇಳಿಕೆಯೊಂದನ್ನ ಸಾವಿಗೂ ಮೊದಲು ಕೊಟ್ಟಿದ್ರಂತೆ. ಶ್ರೀಕೃಷ್ಣ ನನ್ನ ಸ್ವತ್ತಲ್ಲ, ರಾಮದೇವರು ಕೂಡ ನನ್ನ ಸ್ವತ್ತಲ್ಲ ಅಂದಿದ್ದ ಶ್ರೀಗಳು ಅನ್ನವಿಠಲ ದೇವರು ಮಾತ್ರವೇ ನನ್ನ ಸ್ವತ್ತು, ಅದಕ್ಕಾಗಿ ಕ್ರಿಮಿನಲ್ ಕೇಸ್ ದಾಖಲಿಸಲು ತಯಾರಿದ್ದೇನೆ ಅಂದಿದ್ರಂತೆ. ನನಗೆ ಬೇಕಿತ್ತು ಮಾರ ಕೃಷ್ಣ ಮಠದ ಒಳಗೆ ಅಲ್ಲಲ್ಲಿ ಈಗ ಮೊನ್ನೆ 50 ಪೊಲೀಸ್ ಇಟ್ಕೊಂಡದ್ದು ಯಾಕೆ? ನಿಮ್ಮ ಮೂರ್ತಿಯನ್ನು ಅವರು ಕೊಡದೇ ಇರೋದಕ್ಕೆ ಯಾರು ಮೇನ್ ಕಾರಣ? ಪೇಜಾವರ ಸ್ವಾಮಿಗಳ ಅಥವಾ ಪರ್ಯಾಯ ಸ್ವಾಮಿಯವರ ಪರಿವಾರಗಳ ಅಥವಾ ಯಾರ ಇದರಿಂದ ನಡೀತಾ ಇದೆ ಅಂತ ನಿಮ್ಗೆ ಅನ್ಸುತ್ತೆ? ಅದು ಮೊನ್ನೆ ನಿಮಗೆ ಕಂಡಂತೆ ಎಲ್ಲಾ ಸ್ವಾಮಿಯವರು ಒಟ್ಟಿಗಿದ್ದಾರೆ ಅಂತ ಗೊತ್ತುಂಟು ನಿಮಗೆ, ಅಲ್ವಾ? ಅಲ್ವಾ? ಅದರಲ್ಲಿ ಇವಾಗ ಎಂತ ಮಾಡಿದ್ದಾರೆ ಅಂತ ಹೇಳಿದ್ರೆ, ಲೀಡರ್ ಅನ್ನು ಹೇಳಿದ್ರೆ ಕೊಡ್ತೇವೆ. ಲೀಡರ್ ಗೊತ್ತುಂಟಲ್ಲ ಯಾರು ಅಂತ. ಎಂತ ಹೇಳ್ಬೇಕು ನಾನು? ಇವ್ರು ಯಾರು ಹೇಳಲಿಕ್ಕೆ ರೀ? ನಾನು ನನ್ನ ಮಠಕ್ಕೆ ಕೊಡುದು, ಗೊತ್ತಲ್ಲ. ಸನ್ಯಾಸ ಧರ್ಮ ಪಾಲಿಸುತ್ತಿರಲಿಲ್ಲವಾ ಶಿರೂರು ಶ್ರೀಗಳು? ಇನ್ನು ಪಟ್ಟದ ದೇವರನ್ನ ಶಿರೂರು ಮಠದ ಶ್ರೀಗಳಿಗೆ ವಾಪಸ್ ಕೊಡುವ ವಿಚಾರದಲ್ಲಿ ಪೇಜಾವರ ಶ್ರೀಗಳ ವಿರೋಧ ಇತ್ತು. ಶಿರೂರು ಮಠದ ಶ್ರೀಗಳಾದ ಲಕ್ಷ್ಮೀವರ ತೀರ್ಥ ಸ್ವಾಮೀಜಿಗಳು ಅಷ್ಟಮಠದ ನಿಯಮದಂತೆ ಸನ್ಯಾಸತ್ವವನ್ನ ಅಚ್ಚುಕಟ್ಟಾಗಿ ಪಾಲಿಸುತ್ತಿಲ್ಲ ಅನ್ನೋ ಕಾರಣ ಕೊಟ್ಟಿದ್ದ ಪೇಜಾವರ ಶ್ರೀಗಳು ಅನ್ನವಿಠಲ ಪಟ್ಟದ ದೇವರನ್ನ ವಾಪಸ್ ಕೊಡದೇ ಇರೋದಕ್ಕೆ ಬೇರ್ಯಾವ ಕಾರಣಗಳು ಇಲ್ಲ ಅಂದಿದ್ರಂತೆ. ಶಿರೂರು ಶ್ರೀಗಳು ಅಸಲಿಗೆ ಸನ್ಯಾಸಿಯೇ ಆಗಿರ್ಲಿಲ್ವಾ? ಉಳಿದ ಯತಿಗಳಿಗೂ ಮಕ್ಕಳಿದ್ದಾರೆ ಅಂದಿದ್ರ? ನನಗೆ ಒಂದು ಸರಿ ಅನುಭವ ಆಗಿದೆ. ಇತ್ತೀಚೆಗೆ ಶಿರೂರು ಮಠದ ಲಕ್ಷ್ಮೀವರ ತೀರ್ಥ ಸ್ವಾಮೀಜಿಗಳು ಮತ್ತೊಂದು ವಿವಾದವನ್ನ ತಮ್ಮ ಮೇಲೆಳೆದುಕೊಂಡಿದ್ರು. ಲಕ್ಷ್ಮೀವರ ತೀರ್ಥ ಸ್ವಾಮೀಜಿಗಳಿಗೆ ಮದುವೆಯಾಗಿದೆ, ಭುಜದೆತ್ತರ ಬೆಳೆದ ಮಗನೂ ಇದ್ದಾನೆ ಅನ್ನುವ ವಿಚಾರ ಹೊರಗೆ ಬರ್ತಿದ್ದ ಹಾಗೆ ಶ್ರೀಗಳು ಕೇವಲ ನನಗಷ್ಟೇ ಅಲ್ಲ, ಅಷ್ಟಮಠದ ಎಲ್ಲಾ ಶ್ರೀಗಳಿಗೂ ಮಕ್ಕಳಿದ್ದಾರೆ, ನಾನು ಬಹಿರಂಗವಾಗಿ ಹೇಳಿಕೊಳ್ತೇನೆ, ಮಿಕ್ಕವರು ರಹಸ್ಯ ಕಾಪಾಡಿಕೊಂಡಿದ್ದಾರೆ ಅಂತ ಹೇಳೋ ಮೂಲಕ ಅಷ್ಟಮಠದ 6 ಯತಿಗಳ ವಿರೋಧವನ್ನ ಕಟ್ಟಿಕೊಂಡಿದ್ರು. ಹೀಗೆ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದರಿಂದಲೇ ಅವರಿಗೆ ಪಟ್ಟದ ದೇವರನ್ನ ಕೊಡದಿರಲು ಅಷ್ಟಮಠ ನಿರ್ಧರಿಸಿತ್ತು ಅನ್ನೋ ಮಾತುಗಳು ಕೇಳಿಬಂದಿದ್ವು. ಶಿರೂರು ಶ್ರೀಗಳ ವಿವಾದಗಳನ್ನ ಕೆದಕಿದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳು ಹೊರಗೆ ಬರ್ತಾನೆ ಹೋಗ್ತವೆ. ಅಂತ ಮತ್ತಷ್ಟು ವಿವಾದಗಳು ಯಾವುವು? ಶ್ರೀಗಳ ಸಾವಿನ ಹಿಂದಿನ ಸೀಕ್ರೆಟ್ಸ್ ಏನು? ಶಿರೂರು ಶ್ರೀಗಳ ಸಾವು ಅಸಹಜವೇ ಅನ್ನೋದಾದ್ರೆ ಅದರ ಕೇಂದ್ರ ಬಿಂದುವಾಗೋದು ಪಟ್ಟದ ದೇವರು.
ಪಟ್ಟದ ದೇವರ ವಿವಾದಕ್ಕೆ ಸಂಬಂಧಿಸಿದಂತೆ ಮತ್ತೊಂದಿಷ್ಟು ವಿವಾದಗಳು ಕೂಡ ಲಕ್ಷ್ಮೀವರ ಶ್ರೀಗಳ ಮೇಲೆ ಕೇಳಿಬಂದಿದ್ವು. ಹಾಗಾದ್ರೆ ಏನವು ವಿವಾದ? ಇಲ್ಲಿದೆ ಕಂಪ್ಲೀಟ್ ರಿಪೋರ್ಟ್. ಅಷ್ಟಮಠಗಳ ಶ್ರೀಗಳಲ್ಲೇ ಭಿನ್ನಾಭಿಪ್ರಾಯ. ಎಲ್ಲಾ ಯತಿಗಳು ಒಂದಾದ್ರೆ ಶಿರೂರು ಶ್ರೀ ಮಾತ್ರ ಪ್ರತ್ಯೇಕ. ಇತ್ತೀಚೆಗೆ ಉಡುಪಿಯ ಅಷ್ಟಮಠಗಳು ಒಂದಷ್ಟು ವಿವಾದದ ವಿಚಾರಗಳಿಂದಾಗಿ ಸುದ್ದಿಯಲ್ಲಿರ್ತಾ ಇದ್ವು. ಅಷ್ಟಮಠದ ಮಿಕ್ಕೆಲ್ಲ ಸ್ವಾಮಿಗಳು ಒಂದು ಗುಂಪಾಗಿ ಲಕ್ಷ್ಮೀವರ ಶ್ರೀಗಳನ್ನ ಮಾತ್ರ ಏಕಾಂಗಿಯಾಗಿಸಿದ್ವಂತೆ. ಇದಕ್ಕೆ ಕಾರಣ ಲಕ್ಷ್ಮೀವರ ಶ್ರೀಗಳು ವಿವಾದ ಹುಟ್ಟುಹಾಕುವವರು, ವಿಭಿನ್ನ ಆಲೋಚನೆ ಉಳ್ಳವರು, ಬೇರೆಲ್ಲ ಸ್ವಾಮಿಗಳಿಗಿಂತಲೂ ವಿಭಿನ್ನ ಬದುಕಿನ ಶೈಲಿ ನಡೆಸಿಕೊಂಡು ಬಂದವರು ಅಂತಲೂ ಇರಬಹುದು. ಹೀಗೆ ಶಿರೂರು ಶ್ರೀಗಳ ನಡೆಯನ್ನ ಅಷ್ಟಮಠ ವಿರೋಧಿಸುತ್ತಲೇ ಬಂದಿತ್ತು. ಆದರೆ ಲಕ್ಷ್ಮೀವರ ಶ್ರೀಗಳು ಅದ್ಯಾವುದಕ್ಕೂ ಯಾವತ್ತಿಗೂ ತಲೆ ಕೆಡಿಸಿಕೊಂಡಿರಲಿಲ್ವಂತೆ. ನಿಲ್ತೇನೆ ಅಂದಿದ್ದು ವಿರೋಧಕ್ಕೆ ಕಾರಣವಾಯ್ತಾ? ಕಳೆದ ವಿಧಾನಸಭಾ ಚುನಾವಣೆಯ ಸಮಯದಲ್ಲಿ ಲಕ್ಷ್ಮೀವರ ಶ್ರೀಗಳು ಚುನಾವಣಾ ಜಾಗೃತಿ ಮೂಡಿಸೋದ್ರ ಜೊತೆಗೆ ಒಂದು ಹೆಜ್ಜೆ ಮುಂದಿಟ್ಟು ತಾನೇ ಚುನಾವಣೆಗೆ ನಿಲ್ಲುತ್ತೇನೆ ಅಂತಲೂ ಹೇಳಿದ್ರು. ನಾಮಪತ್ರವನ್ನೂ ಸಲ್ಲಿಸಿದ್ದ ಶಿರೂರು ಶ್ರೀಗಳು ಕೊನೆಯ ಹಂತದಲ್ಲಿ ವಾಪಸ್ ತೆಗೆದುಕೊಂಡಿದ್ರು. ಆದರೆ ಲಕ್ಷ್ಮೀವರ ಶ್ರೀಗಳ ಚುನಾವಣೆಗೆ ನಿಲ್ಲುವ ಬೆಳವಣಿಗೆ ಅಷ್ಟಮಠಗಳ ನಿಯಮಕ್ಕೆ ವಿರುದ್ಧವಾಗಿತ್ತು. ಸನ್ಯಾಸಿಯಾದವರು, ಅಷ್ಟಮಠದ ಯತಿಯಾಗಿ ಆಯ್ಕೆಯಾದವರು ಚುನಾವಣೆಗೆ ನಿಲ್ಲಬಾರದೆನ್ನುವ ಅಘೋಷಿತ ನಿಯಮವನ್ನ ಗಾಳಿಗೆ ತೂರಿದ್ದ ಶ್ರೀಗಳ ಮೇಲೆ ಅಷ್ಟಮಠ ಕೋಪಗೊಂಡಿತ್ತಂತೆ. ಅಷ್ಟಮಠಗಳಲ್ಲಿ ಕುಟುಂಬಸ್ಥರೇ ತುಂಬಿಕೊಂಡಿದ್ದಾರೆ ಅಂದಿದ್ರ ಶಿರೂರು ಶ್ರೀ. ಉಡುಪಿ ಕೃಷ್ಣ ದೇವಸ್ಥಾನಗಳಲ್ಲಿ ಅಷ್ಟಮಠಗಳ ಕುಟುಂಬಸ್ಥರೇ ತುಂಬಿಕೊಂಡಿದ್ದಾರೆ. ಹಣಕಾಸಿನ ಅವ್ಯವಹಾರವೂ ನಡೀತಾ ಇದೆ. ಅವುಗಳನ್ನ ದಾಖಲೆ ಸಮೇತ ಬಯಲು ಮಾಡ್ತೇನೆ ಅಂತ ಇತ್ತೀಚೆಗೆ ಲಕ್ಷ್ಮೀವರ ತೀರ್ಥರು ಹೇಳಿಕೆ ನೀಡಿದ್ರಂತೆ. ಅಷ್ಟಮಠದಲ್ಲಿ ತನಗೆ ತಕ್ಕ ಗೌರವ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಪೀಠತ್ಯಾಗದ ಬಗ್ಗೆಯೂ ಯೋಚಿಸಿದ್ದ ಶ್ರೀಗಳು ತಮ್ಮ ಶಿಷ್ಯನೊಬ್ಬನನ್ನ ತನ್ನ ಸ್ಥಾನಕ್ಕೆ ಕೂರಿಸುವ ಯೋಚನೆ ಮಾಡಿದ್ರಂತೆ. ಶಿರೂರು ಶ್ರೀಗಳಿಗಿತ್ತ ವಿವಿಧ ಕ್ಷೇತ್ರಗಳ ಲಿಂಕ್. ಶಿರೂರು ಶ್ರೀಗಳು ಮಠದ ಜವಾಬ್ದಾರಿ ನೋಡಿಕೊಳ್ಳೋದ್ರ ಜೊತೆಗೆ ರಿಯಲ್ ಎಸ್ಟೇಟ್ ಮತ್ತು ಇತರ ಉದ್ಯಮಗಳಲ್ಲೂ ಆಸಕ್ತಿ ತೋರಿದ್ದರೆಂಬ ಮಾತುಗಳು ಕೇಳಿಬಂದಿದ್ವು. ಪೇಜಾವರ ಶ್ರೀಗಳು ಪಂಚಪರ್ಯಾಯ ಮುಗಿಸಿ ಪಳಿಮಾರು ಶ್ರೀಗಳು ಮಠಾಧೀಶರಾಗ್ತಾ ಇದ್ದ ಹಾಗೆ ಕಲ್ಲು ಸಂಕದ ಬಳಿಯಿದ್ದ ರಾಜಾಂಗಣದ ಅಂಗಡಿ ಮುಂಗಟ್ಟುಗಳನ್ನ ಜೆಸಿಬಿ ಮೂಲಕ ಉರುಳಿಸಿ ಕೂಗಾಡಿದ್ರಂತೆ. ಈ ಬೆಳವಣಿಗೆ ಉಡುಪಿಯ ಬಹುತೇಕ ಸಾರ್ವಜನಿಕರಲ್ಲಿ ಶಿರೂರು ಶ್ರೀಗಳು, ಪಳಿಮಾರು ಶ್ರೀಗಳು ಒಂದು ಬಣದಂತಿದ್ರೆ ಮಾಜಿ ಮಠಾಧೀಶರು ಮತ್ತು ಉಳಿದ ಯತಿಗಳು ಒಂದು ಬಣದಲ್ಲಿದ್ದಾರೆ ಅನ್ನುವ ಅನುಮಾನವನ್ನ ಹುಟ್ಟುಹಾಕಿತ್ತಂತೆ. ಸಾವಿನ ಬಗ್ಗೆ ಪೇಜಾವರ ಶ್ರೀಗಳು ಹೇಳಿದ್ದೇನು? ಶಿರೂರು ಶ್ರೀಗಳ ಸಾವಿಗೆ ಸಂಬಂಧಿಸಿದಂತೆ ಮಾತನಾಡಿರೋ ಪೇಜಾವರ ಶ್ರೀಗಳು, ಶಿರೂರು ಶ್ರೀಗಳ ಸಾವಿನಿಂದ ನೋವಾಗಿದೆ, ಅನಾರೋಗ್ಯದಿಂದಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎಂದಷ್ಟೇ ಗೊತ್ತಿತ್ತು. ಅವರ ಅಣ್ಣನ ಬಳಿ ಮಾತನಾಡಿದ್ದೆ ಅಂದಿದ್ದಾರೆ. ಜೊತೆಗೆ ವೈಯಕ್ತಿಕವಾಗಿ ಶಿರೂರು ಶ್ರೀಗಳ ಮೇಲೆ ನನಗೆ ಯಾವ ದ್ವೇಷವೂ ಇಲ್ಲ ಅಂತಲೂ ಹೇಳಿಕೊಂಡಿದ್ದಾರೆ. ಶ್ರೀಗಳವರ ನಿಧನ ಅನಿರೀಕ್ಷಿತವಾದ ಒಂದು ನಿಧನದಿಂದ ನಮಗೆ ಕ್ಲೇಶವಾಗಿದೆ, ವಿಷಾದವಾಗಿದೆ. ದೇವರವರಿಗೆ ಅನುಗ್ರಹ ಮಾಡಲಿ, ಉತ್ತಮ ಗತಿಯನ್ನು ಭಗವಂತ ಕೊಡಲಿ ಅಂತ ಹೇಳಿ ಅವರ ಬಗ್ಗೆ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಾನು ಪ್ರವಾಸದಲ್ಲಿ ಇದ್ದೇನೆ. ಅವರು ಏನು ಆಹಾರ ತಗೊಂಡಿದ್ದಾರೆ, ಎಲ್ಲಿ ತಗೊಂಡಿದ್ದಾರೆ ಯಾವುದೂ ನನಗೆ ಗೊತ್ತಿಲ್ಲ. ನಿನ್ನೆ ಗೊತ್ತಾದದ್ದು ಅವರು ಅನಾರೋಗ್ಯದಲ್ಲಿ ಆಸ್ಪತ್ರೆಗೆ ಹೋಗಿದ್ದಾರೆ ಅಂತ ಇಷ್ಟೇ ಗೊತ್ತು.
ಪಟ್ಟದ ದೇವರ ವಿಚಾರದಲ್ಲಿ ಕೋರ್ಟ್ ಮೆಟ್ಟಿಲು ಹತ್ತಿದ್ದ ಲಕ್ಷ್ಮೀವರ ತೀರ್ಥ ಶ್ರೀಗಳಿಗೆ ಜೊತೆಯಾಗಿದ್ದ ವಕೀಲರು ಕೂಡ ಈ ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಶಿರೂರು ಶ್ರೀಗಳ ಜೀವಕ್ಕೆ ಅಪಾಯ ಇತ್ತು. ಪಟ್ಟದ ದೇವರ ವಿಚಾರದಲ್ಲಿ ವೈಮನಸ್ಸು ಸೃಷ್ಟಿಯಾಗಿತ್ತು. ಕ್ರಿಮಿನಲ್ ಕೇಸ್ ದಾಖಲಿಸೋದಕ್ಕೆ ತಿಳಿಸಿದ್ರು ಅಂದಿರೋ ವಕೀಲ ರವಿಕಿರಣ್ ಜೀವಕ್ಕೆ ಅಪಾಯವಿರುವ ಬಗ್ಗೆ ಶ್ರೀಗಳು ತನ್ನೊಂದಿಗೆ 2 ಗಂಟೆ ಚರ್ಚೆ ನಡೆಸಿದ್ರು ಅಂತಲೂ ಹೇಳಿದ್ದಾರೆ. ಮಠಾಧಿಪತಿಗಳ ಜೊತೆ ಅವರಿಗೆ ಇರುವಂತಹ ಭಿನ್ನಾಭಿಪ್ರಾಯದ ಬಗ್ಗೆ ವಿಸ್ತೃತವಾಗಿ ಸುಮಾರು 2 ಗಂಟೆಗಳ ಕಾಲ ನನ್ನ ಜೊತೆ ಆ ಬಗ್ಗೆ ಮಾತುಕತೆಯನ್ನು ಮಾಡಿದ್ರು. ಸ್ವಾಮೀಜಿ ಅವರು ಬಯಸಿದಂತೆ ಉಡುಪಿಯ ಕೃಷ್ಣ ಮಠದ 6 ಮಠಾಧಿಪತಿಗಳ ವಿರುದ್ಧ ನ್ಯಾಯಾಲಯದಲ್ಲಿ ನಾವು ಕೇವೇಟನ್ನು ದಾಖಲು ಮಾಡಿದ್ದೇವೆ. ಅವರ ಪಟ್ಟದ ದೇವರಾದಂತಹ ವಿಠ್ಠಲ ಮತ್ತು ಇನ್ನಿತರ ಮೂರ್ತಿಗಳನ್ನು ಕೃಷ್ಣ ಮಠದಲ್ಲಿ ಅವರು ಅನಾರೋಗ್ಯದಲ್ಲಿದ್ದ ಸಂದರ್ಭದಲ್ಲಿ ಇಟ್ಟಿದ್ದರು. ಅದನ್ನು ವಾಪಸ್ಸು ಪಡೆಯುವ ಬಗ್ಗೆ ಕ್ರಿಮಿನಲ್ ಕೇಸನ್ನು ಹಾಕಬೇಕು ಅಂತ ಸ್ವಾಮೀಜಿಯವರು ಬಯಸಿದ್ರು. ಅದರಂತೆ ನಾನು ನಿನ್ನೆ ಅದನ್ನು ದಾಖಲು ಮಾಡಬೇಕು ಅಂತ ಹೇಳುವ ಉದ್ದೇಶದಿಂದ ಫಿರ್ಯಾದಿಯನ್ನು ಕೂಡ ತಯಾರು ಮಾಡಿ ಇಟ್ಟಿದ್ದೆ. ಆದರೆ ದುರದೃಷ್ಟವಶಾತ್ ಬರಸಿಡಿಲಿನಂತೆ ಸ್ವಾಮೀಜಿಯವರ ನಿಧನದ ಸುದ್ದಿ ಬಂದಿದೆ. ಎಸ್, ಸನ್ಯಾಸಿಯಾಗಿದ್ರು ಸನ್ಯಾಸಿಯಲ್ಲದ ವಿವಾದಗಳನ್ನೇ ಮೈಮೇಲೆ ಎಳೆದುಕೊಂಡಿದ್ದ ಅಷ್ಟಮಠದ ಸ್ವಾಮೀಜಿಗಳ ವಿರೋಧ ಕಟ್ಟಿಕೊಂಡಿದ್ದ ಶಿರೂರು ಶ್ರೀ ಲಕ್ಷ್ಮೀವರ ಶ್ರೀಗಳ ಸಾವು ಇದೀಗ 10 ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಅಗತ್ಯ ಬಿದ್ರೆ ತನಿಖೆಯನ್ನ ನಡೆಸಲಾಗುವುದು ಅಂತ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹೇಳಿದ್ದಾರೆ. ಒಟ್ನಲ್ಲಿ ವಿಭಿನ್ನ ವ್ಯಕ್ತಿತ್ವದ ವಿವಾದಗಳಿಂದಲೇ ಹೆಚ್ಚು ಗುರುತಿಸಿಕೊಂಡಿದ್ದಂತಹ ಪಟ್ಟದ ದೇವರಿಗಾಗಿ ಕೊನೆವರೆಗೂ ಹಠ ಹಿಡಿದು ಕೂತಿದ್ದ ಶಿರೂರು ಶ್ರೀಗಳು ಇದೀಗ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ಈ ಸಾವು ಸಹಜವೋ ಅಸಹಜವೋ ಅನ್ನೋದು ತನಿಖೆಯಿಂದಲೇ ಗೊತ್ತಾಗಬೇಕಾಗಿದೆ. ಇದೇ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.